ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮ್ಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಓಕೆ, ಇತ್ತೀಚೆಗೆ ತುಂಬಾ ಜನ ನನ್ನನ್ನ ಕೇಳ್ತಾ ಇರೋ ಒಂದೇ ಒಂದು ಪ್ರಶ್ನೆ, ಮೇಡಮ್ ನೀವು ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ಳಿ, ಫ್ರೀಕ್ವೆನ್ಸಿ ಹೈ ಆಗಿ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಪ್ರಾಬ್ಲಮ್ ಅಂತೀರಲ್ಲ, ಫ್ರೀಕ್ವೆನ್ಸಿ ಹೇಗ್ ಹೈ ಆಗಿ ಇಟ್ಕೊಳ್ಳೋದು ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಹೇಳೋ ಉತ್ತರ ಏನು ಅಂದ್ರೆ, ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರ್ಬೇಕು ಅಂದ್ರೆ ನಾವು ಪ್ರತಿ ಕ್ಷಣ ಸಂತೋಷವಾಗಿರ್ಬೇಕು. ಈ ತರ ಹೇಳಿದ್ರೆ ಮತ್ತೆ ಅದಕ್ಕೊಂದು ಪ್ರಶ್ನೆ ಬಂತು. ಏನಂದ್ರೆ, ಮೇಡಮ್ ಜೀವನದಲ್ಲಿ ಇಷ್ಟೆಲ್ಲಾ ತೊಂದರೆಗಳಿದೆ, ಕಷ್ಟಗಳಿದೆ, ಸಮಸ್ಯೆಗಳಿದೆ, ನೋವುಗಳಿದೆ, ಅಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನಾವು ಸಂತೋಷವಾಗಿರಕ್ಕಾಗತ್ತೆ, ನೀವೇ ಹೇಳಿ. ನೀವಾದ್ರೆ ನಮ್ ಪರಿಸ್ಥಿತಿಲಿದ್ರೆ ಆತರ ಸಂತೋಷವಾಗಿರಕ್ ಆಗ್ತಿತ್ತ ನಿಮ್ ಕೈಯಲ್ಲಿ ಅಂತ ಕೇಳ್ತಾರೆ. ಖಂಡಿತ ನನಗ್ ಅರ್ಥ ಆಗತ್ತೆ. ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ. ಈ ಇಮೋಷನ್ಸ್ ಅನ್ನೋದೇನಿದೆಯಲ್ಲ, ಇಮೋಷನ್ಸ್ ಅಂದ್ರೆ ಏನು? ಭಾವನೆಗಳು, ನಮ್ಮಲ್ಲಿ ಬರುವಂತ ಭಾವನೆಗಳು. ಅದು ಸಂತೋಷವಾದ ಭಾವನೆಗಳಾಗಿರ್ಲಿ, ದುಃಖ ಬರುವಂತ ನೆಗೆಟಿವ್ ಎಮೋಷನ್ಸ್ ಆಗಿರ್ಲಿ, ಇದೆಲ್ಲವೂ ನಮ್ಮ ಅಭ್ಯಾಸಗಳಷ್ಟೇ, ನಾವಾಗಿ ಬೆಳೆಸ್ಕೊಂಡು ಬಂದಿರುವಂತ ಅಭ್ಯಾಸಗಳು. ಹಾಗಾಗಿ ಈಗ ಕುಡಿತಾ ಒಂದು ಅಭ್ಯಾಸ, ಸ್ಮೋಕ್ ಮಾಡೋದು ಒಂದು ಅಭ್ಯಾಸ. ಆ ಅಭ್ಯಾಸಗಳನ್ನ ಹೇಗೆ ಬಿಡಕ್ಕಾಗುತ್ತೋ ಎಕ್ಸಾಕ್ಟ್ಲಿ ಅದೇ ರೀತಿ ನಮ್ಮಲ್ಲಿರೋ ಈ ನೆಗೆಟಿವ್ ಎಮೋಷನ್ಸ್ ಅನ್ನೋ ಆ ಒಂದು ದುರಭ್ಯಾಸನ ಕೂಡ ನಾವು ಖಂಡಿತ ಬಿಡ್ಬಹುದು. ಫಸ್ಟ್ ಆಫ್ ಆಲ್, ಈ ಅಭ್ಯಾಸಗಳು ಹೇಗ್ ಬರತ್ತೆ ಗೊತ್ತಾ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೇಗೆ ನಿಮ್ಗೆ ಈ ಭಾವನೆಗಳು ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡ್ ಬಂದಿರ್ತೀರಾ ಅಂತ. ಇವಾಗ ಒಂದು ಪುಟ್ಟ ಹುಡುಗಿ ಇರ್ತಾಳೆ, ಒಂದು ಹುಡುಗಿ ಅಥವಾ ಹುಡುಗ ಇರ್ತಾರೆ ಅನ್ಕೊಳ್ಳೋಣ, ಒಂದ್ 13 ವರ್ಷದ. ಮನೆಯಲ್ಲಿ ಒಂದು ಇಬ್ರು ಅಂತಾನೆ ಅನ್ಕೊಳ್ಳೋಣ, ಅಕ್ಕ ತಮ್ಮ ಆತರ ಇರ್ತಾರೆ ಮನೆಯಲ್ಲಿ ಇಬ್ರು. 13 ವರ್ಷ 10 ವರ್ಷದ ಮಕ್ಕಳು. ಅವ್ರು ಏನಾಗುತ್ತೆ, ಟಿವಿ ನೋಡ್ತಾ ಇರ್ತಾರೆ. ಟಿವಿ ನೋಡೋ ಟೈಮಲ್ಲಿ ತಂದೆ ತಾಯಿ ಯಾವಾಗ್ಲೂ ಬೈತಾ ಇರ್ತಾರೆ, ಯಾವಾಗ ನೋಡಿದ್ರು ಟಿವಿ ನೋಡ್ತಾ ಇರ್ತೀಯ, ಒಳ್ಳೆ ಓದಲ್ಲ, ಏನು ಇಲ್ಲ, ಒಳ್ಳೆ ಮಾರ್ಕ್ಸ್ ಬರಲ್ಲ, ಅವ್ರು ನೋಡಿ ಎಷ್ಟ್ ಚೆನ್ನಾಗಿ ಓದ್ತಾರೆ, ಈ ಮಕ್ಳು ನೋಡಿ ಎಷ್ಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ, ನಿಮ್ಮ ಕಸಿನ್ಸ್ ಅನ್ನ, ಅವ್ರ ಫ್ರೆಂಡ್ಸ್ ಎಲ್ಲಾನ ಕಂಪೇರ್ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಆ ಪುಟ್ಟ ಮನಸ್ಸುಗಳಲ್ಲಿ ಹರ್ಟ್ ಆಗುತ್ತೆ. ಯಾಕಂದ್ರೆ ತಾಯಿ ತಂದೆ ಹೇಳ್ಬೇಕಾಗಿರೋ ರೀತಿಲಿ ಹೇಳ್ತಾ ಇಲ್ಲ, ಸುಮ್ನೆ ಕಂಪೇರ್ ಮಾಡ್ತಿದ್ದಾರೆ, ಮಾರ್ಕ್ಸ್ 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 ಅಂತ ಹೇಳ್ತಾ ಇದ್ದಾರೆ. ಅದೇನಾಗುತ್ತೆ, ಆ ಮಕ್ಳ ಮನ್ಸಲ್ಲಿ ಆ ನೋವು ಹಾಗೇ ಇರುತ್ತೆ. ಒಳಗ್ ನೋವಿದ್ದಾಗ ಅವ್ರಿಗೆ ಮಕ್ಕಳು ಇನ್ನು ಹೇಳ್ಕೊಳಕ್ ಬರಲ್ಲ. ಆ ನೋವನ್ನ ಹಾಗೆ ಇಟ್ಕೊಂಡು ಅವ್ರು ನೆಕ್ಸ್ಟ್ ಇನ್ನೇನೋ ಕೆಲ್ಸ ಓದಕ್ ಹೋಗ್ತಾರೆ, ಕುತ್ಕೊಳ್ತಾರೆ. ಅದೇ ಕಾಡ್ತಾ ಇರತ್ತೆ ಮನ್ಸಲ್ಲಿ, ಆ ನೋವು ಅನ್ನೋದು. ಮನ್ಸಲ್ಲಿ ಏನೋ ಒಂದು ಅಸಮಾಧಾನ, ದುಃಖ, ನೋವು ಇರುತ್ತೆ. ಅಪ್ಪ ಅಮ್ಮ ಹಿಂಗ್ ಅನ್ಬಿಟ್ರಲ್ಲ, ಬೇರೆಯವ್ರ ಜೊತೆ ನನ್ನ ಕಂಪೇರ್ ಮಾಡ್ಬಿಟ್ರಲ್ಲ ಅನ್ನೋದು ಬೇಜಾರಿರುತ್ತೆ. ಓದಕ್ ಕುತ್ಕೊಳ್ತಾರೆ, ಅಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಬರಲ್ಲ. ಆಡಕ್ ಹೋಗ್ತಾರೆ, ಮೂಡ್ ಬರಲ್ಲ, ಟಿವಿ ನೋಡ್ಬೇಕು, ಫೋನ್ ನೋಡ್ಬೇಕು ಅನ್ಸುತ್ತೆ. ಇದೇ ರೀತಿ ಬೆಳೀತಾ ಇರ್ತಾರೆ. ಈ ಗಂಡ್ ಮಕ್ಳು ಏನ್ ಮಾಡ್ತಾರೆ, ಮನ್ಸೊಳಗೆ ಈ ಭಾವನೆಗಳನ್ನ ಜಾಸ್ತಿ ಕಾಡ್ದಾಗ ಅವ್ರಿಗೆ ಜಾಸ್ತಿ ಚೇಷ್ಟೆಗಳು ಮಾಡ್ತಾರೆ. ಆಟ ಆಡಕ್ ಹೋಗ್ಬಿಡೋದು ಹೊರಗಡೆ, ಮನೇಲಿ ಹೇಳಿದ್ ಮಾತ್ ಕೇಳಲ್ಲ, ಎದುರುತ್ರ ಕೊಡೋದು. ಹೀಗೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಏನಿಲ್ಲ, ಈ ಕಾಲದಲ್ಲಿ ಹೆಣ್ಮಕ್ಳುನು ಹಾಗೇನೆ ಮಾಡ್ತಾರೆ. ಸೊ ಅವರು ಹೊರಗಡೆ ಆಟ ಆಡೋಕ್ಕಿಂತ ಈಗಿನ ಮಕ್ಳು ಏನ್ ಮಾಡ್ತಿದಾರೆ, ಫೋನು ಟಿವಿಗೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದಾರೆ. ಸೊ ಎಷ್ಟ್ ಹೇಳಿದ್ರು ಅವ್ರಿಗೆ ಮನ್ಸು ಅದ್ರ ಮೇಲೆ ಹೋಗುತ್ತೆ, ಬೇಡ ಬೇಡ ಅಂದಷ್ಟು ಅದ್ರ ಮೇಲೆ ಹೋಗ್ತಾ ಇರುತ್ತೆ. ಅವ್ರ ಮನ್ಸಲ್ಲಿ ಅಸಮಾಧಾನ, ದುಃಖ, ನೋವು ಅನ್ನೋದು ಕೂತಿದ್ದಾಗ ಸ್ಕೂಲ್ಗೆ ಹೋದಾಗ್ಲೂ ಬೇರೆ ಮಕ್ಳ ಜೊತೆನೂ ಅವ್ರಿಗೆ ಬೆರೆಯೋಕೆ ಮನ್ಸು ಬರಲ್ಲ. ಯಾಕಂದ್ರೆ ಏನೋ ಒಂಥರ ನೋವು ಕಾಡ್ತಿರುತ್ತೆ ಒಳಗೆ, ಅಪ್ಪ ಅಮ್ಮ ಹಿಂಗ್ ಅನ್ಬಿಟ್ರಲ್ಲ ಅಂತ. ಅದೇ ನೋವು ಇಟ್ಕೊಂಡು ಅವರು ಯಾವ ಕೆಲ್ಸ ಮಾಡಕ್ ಹೋಗ್ತಿದ್ರು ಅದೇ ಇಮೋಷನ್ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಆ ಮನ್ಸಲ್ಲಿರೋ ನೋವು. ಏನ್ ಮಾಡ್ತಿದ್ರು ಇಲ್ಲಿ, ಯಾರು ಒಂದು ವಿಲನ್? ಆ ಟಿವಿಯಿಂದ ಇಷ್ಟೆಲ್ಲ ಆಗ್ತಾ ಇದೆ ನೋಡಿ. ಟಿವಿ ನೋಡಕ್ ಕುತ್ಕೊಂಡ್ ಮಕ್ಳಿಗೆ ಅಪ್ಪ ಅಮ್ಮ ಬೈದ್ರು, ಆ ನೋವು ಒಳಗಿಟ್ಕೊಂಡು ಬೆಳಿತಾ 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 ಇಮೋಷನ್. ಸ್ಕೂಲ್ಗೆ ಹೋದ್ರು ಅವ್ರಿಗೆ ಎಲ್ಲೂನು ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲಾರ್ ಜೊತೆ ಏನು, ಯಾರ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ, ಬುಕ್ ತಗೊಂಡ್ರೆ ಓದಕ್ ಇಂಟ್ರೆಸ್ಟ್ ಇಲ್ಲ, ಆ ತರ ಆಗ್ತಾ ಇರತ್ತೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಬೆಳಿತಾ ಬೆಳಿತಾ ದೊಡ್ಡವ್ರ ಆಗ್ತಾ 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 ಟಿವಿ ನೋಡ್ದಾಗೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತುಗಳು, ಬೈದಿದ್ ಬೈಗಳ, ಸ್ಕೂಲಲ್ಲಿ ಟೀಚರ್ಸ್ ಬೈದಿದ್ ಬೈಗಳು, ಇದೆಲ್ಲ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀಟಾಗಿ ಸ್ಟೋರ್ ಆಗ್ಬಿಟ್ಟಿರತ್ತೆ. ಅಷ್ಟು ಸ್ಟೋರ್ ಆದಾಗ ಏನಾಗುತ್ತೆ, ಎಲ್ಲಿ ಹೋದ್ರು ಅವ್ರಿಗೆ ಸಮಾಧಾನ ಇರಲ್ಲ. ಏನ್ ಮಾಡ್ತಿದ್ರು ಅದ್ರಲ್ಲೊಂದು ಏನೋ ಅವ್ರಿಗೆ ಆಂಗ್ಸೈಟಿ, ದುಃಖ, ಕೋಪ, ಎಲ್ಲ ನೆಗೆಟಿವ್ ಎಮೋಷನ್ಸ್ ಇರುತ್ತೆ. ಇದೆಲ್ಲಾನು ಆಗ್ತಾ ಇರೋದು ಎಲ್ಲಿಂದ? ಆ ಟಿವಿಯಿಂದ.
ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿ, ಟಿವಿಯಿಂದ ಸ್ಟಾರ್ಟ್ ಆಗಿದ್ದು ಹೋಗ್ತಾನೆ ಇದೆ. ಅವ್ರು ಬೆಳೀತಾ ಇದ್ದಷ್ಟು ಹೋಗ್ತಾನೆ ಇದೆ. ಟಿವಿ ಮಾತ್ರ ಅಲ್ಲೇ ಇದೆ, ಗೋಡೆ ಮೇಲೆ ಇದೆ. ಸುಮ್ನೆ ಅದೇ ಸೀರಿಯಲ್ಗಳು, ಅದೇ ಪ್ರೋಗ್ರಾಮ್ಸ್ ಬರ್ತಾನೆ ಇದೆ. ಆದ್ರೆ ಆ ಟಿವಿಯಿಂದ ಆ ಮಕ್ಕಳಲ್ಲಿ, ಸುಮ್ನೆ ಇದು ಉದಾಹರಣೆನ ಹೇಳ್ತಾ ಇರೋದು, ಆ ಮಕ್ಕಳಲ್ಲಿ ಇಷ್ಟೆಲ್ಲ ಇಮೋಷನ್ಸ್ ಬಂದು ಆ ಮಕ್ಕಳು ದೊಡ್ಡವರಾದಾಗ್ಲೂ ಆ ಇಮೋಷನ್ಸ್ ಹಾಗೆಯೇ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತಾರೆ. ಈಗ ಅವ್ರ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ರೂ ಆಗ್ತಾ ಇರಲ್ಲ. ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆಂದ್ರೆ ಅಪ್ಪ ಅಮ್ಮ ಮೇಲೆ ಅವ್ರು ಕಂಪ್ಲೇಂಟ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ನನ್ನ ಯಾವಾಗ್ಲೂ ಬೈತಿದ್ರು, ಟಿವಿ ನೋಡಕ್ ಬಿಡಲ್ಲ ಅನ್ನೋ ನೋವು ಒಳಗಿತ್ತು. ಆ ನೋವು ಮೇಲೆ ಇನ್ನೊಂದು ನೋವು ಅಲ್ಲಿ ಏನಾಗ್ಬಿಟ್ಟಿದೆ, ಬೇರೆಯವ್ರ ಹತ್ರ ಮಾತುಗಳನ್ನ ತಗೊಳ್ಳೋದು, ಅಲ್ಲಿ ಅವ್ರಿಗೆ ಬರೀ ಆ ನೋವು ಅನ್ನೋದು ಅಭ್ಯಾಸ ಅಷ್ಟೇ. ತಂದೆ ತಾಯಿ ಒಂದು ಮಾತಂದ್ರು ಅಂದ್ರೆ ಅದನ್ನ ಬಿಟ್ಬಿಟ್ಟ ಮಕ್ಕಳು ಬೇರೆ ಏನಾದ್ರು ಮಾಡ್ಬೋದಾಗಿತ್ತು, ಅಥವಾ ತಂದೆ ತಾಯಿನೇ ಬೇರೆ ಯಾವ್ದಾದ್ರು ರೀತಿ ಹೇಳ್ಬೋದಾಗಿತ್ತು. ಆದ್ರೆ ಅಲ್ಲಿ ಸ್ಟಾರ್ಟ್ ಆಗಿದ್ದ ಅಭ್ಯಾಸ, ಅವರು ಏನೋ ಒಂದು ಮಾತು ಅನ್ಬಿಟ್ರಲ್ವಾ ನನಗೆ, ಯಾರು ಹೇಳಿದ, ಅಪ್ಪ ಅಮ್ಮನೇ ತಾನೆ, ಅದನ್ನ ತಗೊಳ್ಳೋ ದೊಡ್ಡ ಗುಣ ಇರಲ್ಲ. ಯಾಕಂದ್ರೆ ತಂದೆ ತಾಯಿ ಆತರ ಬೆಳ್ಸಿಲ್ಲ ಮಕ್ಕಳನ್ನ. ಯಾವ್ದೇ ಇಮೋಷನ್ಸ್ ಆಗಿರ್ಲಿ ಅದನ್ನ ಈಸಿಯಾಗಿ ತಗೊಳ್ಳೋ ರೀತಿ ಬೆಳ್ಸಿಲ್ಲ. ಹಾಗಾಗಿ ಆ ಮಕ್ಕಳೆಲ್ಲ ಆ ಇಮೋಷನ್ ಹಾಗೆ ಇಟ್ಕೊಂಡು ಅದು ಅಭ್ಯಾಸವಾಗ್ಬಿಟ್ಟಿದೆ ಈಗ ಅವ್ರಿಗೆ. ಏನ್ ಅಭ್ಯಾಸ ಆಗಿದೆ, ಯಾರು ಯಾವ ಮಾತಂದ್ರು ತಗೊಳಕ್ ಆಗಲ್ಲ, ಅದು ಒಳಗೆ ಇಟ್ಕೊಂಡು ಕಾಡ್ತಾ ಇರತ್ತ ಅವ್ರನ್ನ. ಈ ಅಭ್ಯಾಸನ ಒಳಗಿಟ್ಕೊಂಡು ಅವ್ರು ಬೆಳೀತಾ ಇದ್ದಂಗ ಅದು ಬೆಳೀತಾ ಏನಾಗುತ್ತೆ, ಮನ್ಸಲ್ಲಿ ಆ ಕೊರಗು ನೋವು ಹಾಗೆಯೇ ಇದ್ಬಿಡುತ್ತೆ. ಯಾವ್ದ್ರಲ್ಲೂ ಸಮಾಧಾನ ಇಲ್ಲ, ಜೀವನ ಫುಲ್ಲು ಹೀಗೇ ಆಗ್ಬಿಡುತ್ತೆ. ಕೊನೆಗೂ ಅವ್ರ ಜೀವನ ಮುಗ್ದೇ ಹೋಗುತ್ತೆ ನೋಡಿ. ಮದ್ವೆ ಆಗತ್ತೆ, ಮಕ್ಕಳಾಗತ್ತೆ, ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಎಲ್ಲೂ ಸಮಾಧಾನ ಅನ್ನೋದಿರಲ್ಲ. ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಕರಿಯರ್ ಅಲ್ಲಿ ಪ್ರಾಬ್ಲಮ್, ಹಣದ ಸಮಸ್ಯೆ, ಈ ತರ. ಯಾಕಂದ್ರೆ ಒಳಗೆ ನೆಗೆಟಿವ್ ಇಮೋಷನ್ಸ್ ಇದೆಯಲ್ಲ, ಸೊ ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾರೆ. ಈ ಅಸಮಾಧಾನನ ಒಳಗೆ ಇಟ್ಕೊಂಡು ಅವ್ರ ಟೈಮು ಮುಗಿದೋಗುತ್ತೆ, ಅವ್ರು ತೀರ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಅವ್ರ ದೇಹದಲ್ಲಿರೋ ಆತ್ಮ ಏನಾಗುತ್ತೆ, ಇನ್ನೊಂದು ತಾಯಿಯ ಗರ್ಭದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆದ್ರೆ ಆ ಆತ್ಮದಲ್ಲಿ ಈ ಹಿಂದಿನ ಆ ಟಿವಿ ಇಮೋಷನ್ ಏನಾಗಿದೆ, ಟಿವಿ ನೋಡುವಾಗ ಅವ್ರ ಮನ್ಸಲ್ಲಿ ಬಂದಿದ್ದ ಇಮೋಷನ್, ಆ ದುಃಖ, ನೋವು ಅನ್ನೋದು ಹಾಗೆಯೇ ಒಳಗಿದ್ದು ಈಗ ಈ ಮಗುವಲ್ಲಿ ಬಂದ್ ಸೇರ್ಕೊಂಡಿದೆ ಆತ್ಮ. ಆ ದುಃಖ, ನೋವು, ಅಸಮಾಧಾನ ಹಾಗೆಯೇ ಉಳ್ಕೊಂಬಿಟ್ಟಿದೆ. ಇಲ್ಲಿ ಈ ತಂದೆ ತಾಯಿಗೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಮನೆ ವಾತಾವರಣ ತುಂಬಾ ಚೆನ್ನಾಗಿದೆ, ಎಲ್ಲಿ, ಈ ಆತ್ಮ ಬಂದು ಸೇರ್ಕೊಂಡಿರೋ ಮನೆಯಲ್ಲಿ. ಆದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ ಮಗು ಯಾಕೋ ಹೇಳಿದ್ ಮಾತ್ ಕೇಳಲ್ಲ, ಯಾವಾಗ್ಲೂ ಸಪ್ಪಗಿರುತ್ತೆ, ತುಂಬಾ ಚೇಷ್ಟೆ ಮಾಡುತ್ತೆ, ಓದಲ್ಲ, ನಮ್ ಫ್ಯಾಮಿಲಿಲಿ ಯಾರು ನಾವ್ ಈ ತರ ಇಲ್ವಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಹೌದು, ಯಾಕೆ ಹೇಳಿ, ಆ ಟಿವಿಯಿಂದ ಬಂದಿದೆ ಎಮೋಷನ್ಸ್. ಆಮೇಲೆ ಏನಾಗುತ್ತೆ, ಆ ಮಗು ಬೆಳೀತಾ ದೊಡ್ಡದಾಗತ್ತೆ. ದೊಡ್ಡದಾದ್ರೂನು ಆ ಇಮೋಷನ್, ಆ ಹಿಂದಿನ ಜನ್ಮದಿಂದ ತಂದ್ಕೊಂಡಿರೋ ಇಮೋಷನ್ ಮಾತ್ರ ಹಾಗೇ ಇದೆ ಒಳಗೆ, ರಿಲೀಸ್ ಆಗ್ಲಿಲ್ಲ. ಏನಾಗುತ್ತೆ, ಯಾಕೆ ಇಷ್ಟು ಪ್ರಾಬ್ಲಮ್, ಏನ್ ಮಾಡ್ತಿದ್ರು ಹೋಗ್ತಿಲ್ವಲ್ಲ, ಈ ನೆಗೆಟಿವ್ ಇಮೋಷನ್ಸ್ ಯಾಕೆ, ಸರಿ ಹಿಂದಿನ ಜನ್ಮದಲ್ಲಿ ಏನಾಯ್ತು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಪಾಸ್ಟ್ ಲೈಫ್ ರಿಗ್ರೆಷನ್, ಆಕಾಶಿಕ್ ರೆಕಾರ್ಡ್ಸ್ ಇಂಥದಕ್ಕೆಲ್ಲ ಹೋಗೋದು. ಹೋಗ್ ನೋಡ್ದಾಗ ಏನ್ ಗೊತ್ತಾಗತ್ತೆ, ಟಿವಿ ಟಿವಿ ನೋಡ್ತಾ ಇದ್ದಾಗ ಅಪ್ಪ ಅಮ್ಮ ಬೈದ್ರು, ಆ ಇಮೋಷನ್ ಹಾಗೆ ಇಟ್ಕೊಂಡ್ ಬೆಳೆದು ಆ ಲೈಫೇ ಮುಗಿದೋಯ್ತು. ಅಲ್ಲಿಂದ ಇಲ್ಲಿಗ್ ಬಂತು, ಇಲ್ಲಿ ಕೂಡ ಯಾವ್ದು ಸಮಾಧಾನ ಇಲ್ಲ. ದೊಡ್ಡವರಾದ್ಮೇಲೆ ಹೋಗಿ ಹಿಂದಿನ ಜನ್ಮಕ್ ಹೋಗಿ ನೋಡ್ಕೊಳ್ಳೋದು, ಇಷ್ಟೆಲ್ಲ ಆಗತ್ತೆ. ಅದ್ರ ಬದಲು ನಾವು ನಾವು ದೊಡ್ಡವರು, ಫಸ್ಟ್ ನಾವು ಕಲ್ತ್ಕೊಂಡ್ಬಿಟ್ರೆ, ನಮ್ಮ ಇಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಮಕ್ಳಿಗೂ ಹೇಳ್ಕೊಡ್ಬೋದು ಅಲ್ವಾ. ತಂದೆ ತಾಯಿಯರ, ಯಾರ್ಯಾರ ತಂದೆ ತಾಯಿಗಳು ನೋಡ್ತಾ ಇದ್ದೀರೋ, ಮಕ್ಕಳು ನೋಡ್ತಾ ಇದ್ರೆ ಈ ವಿಡಿಯೋನ, ನಿಮ್ಮ ಭಾವನೆಗಳನ್ನ ನೀವ್ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋ ಅರಿವು ನಿಮ್ಮಲ್ಲಿ ಇರ್ಬೇಕು. ತಂದೆ ತಾಯಿಗಳು ನೋಡ್ತಾ ಇದ್ರೆ ನಿಮ್ಮಲ್ಲಿ ನೀವು ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ನೀವು ತಿಳ್ಕೊಂಡು ಆಮೇಲೆ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು. ಈಗ ಭಾವನೆಗಳು ಹೇಗ್ ಬಂತು ನಿಮ್ಮಲ್ಲಿ ಅಂತ ಗೊತ್ತಾಯ್ತಲ್ವಾ, ಈ ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೇ ವಿಡಿಯೋಲಿ ಹೇಳಕ್ ಹೋದ್ರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ, ಇದ್ರದ್ದು ಕಂಟಿನ್ಯೂಷನ್. ನಮ್ಮ ಭಾವನೆಗಳು, ಈಗ ಭಾವನೆಗಳು ಹೇಗ್ ಬರುತ್ತೆ ಅಂತ ಉದಾಹರಣೆ ಕೊಟ್ಟಿದ್ದೀನಿ, ಗೊತ್ತಾಗಿದೆ. ಆ ಟಿವಿ ಅನ್ನೋದು ಸಣ್ಣ ಉದಾಹರಣೆ ಅಷ್ಟೇ. ಆದ್ರೆ ಇನ್ನು ಬೇರೆ ಬೇರೆ ಏನೇನೋ ಇತರ ಕಾರಣಗಳಿರುತ್ತೆ. ಆ ಕಾರಣಗಳಿಂದ ನಮ್ಮಲ್ಲಿ ಯಾವ್ಯಾವ್ದೋ ಇಮೋಷನ್ಸ್ ಬಂದ್ಬಿಟ್ಟಿರುತ್ತೆ. ಆ ಇಮೋಷನ್ಸ್ ನಾವು ರಿಲೀಸ್ ಮಾಡ್ಕೊಂಡಿಲ್ಲ ಅಂದ್ರೆ ಆವಾಗ ನಮ್ಮಲ್ಲಿ ಸಂತೋಷ ಇಲ್ಲ. ಸೊ ನಾವು ಸಂತೋಷನ ಹೊರಗಡೆ ಹುಡ್ಕೊಂಡು ಹೋಗ್ತಾ ಇರ್ತೀವಿ, ಅದು ತಪ್ಪು. ಹೊರಗಡೆ ಎಲ್ಲ ಹುಡ್ಕೋದು, ನಮ್ಮಲ್ಲಿ ನಾವು ಸಂತೋಷನ ಹುಡ್ಕೋಬೇಕು.
ಏನಿದೆ ನಮ್ಮಲ್ಲಿ? ಯಾಕೆ ನನಗೆ ಸಂತೋಷವಾಗಿರಕ್ ಆಗ್ತಾ ಇಲ್ಲ? ಪ್ರಾಬ್ಲಮ್ಸ್ ಇದ್ರೆ ಪರವಾಗಿಲ್ಲ. ಫಸ್ಟ್ ಆಫ್ ಆಲ್ ಆ ಪ್ರಾಬ್ಲಮ್ಸ್ ಯಾಕೆ ಬಂದಿದೆ? ಇದಕ್ಕೆಲ್ಲ ಉತ್ತರ ನೆಕ್ಸ್ಟ್ ವಿಡಿಯೋಲ್ ಕೊಡ್ತೀನಿ. ಇಲ್ಲಾಂದ್ರೆ ಇದು ದೊಡ್ಡ ವಿಡಿಯೋ ಆಗ್ಬಿಡುತ್ತೆ, ನಿಮ್ಗೂ ನೋಡೋಷ್ಟು ಸಹನೆ ಇರಲ್ಲ. ಸೊ ಗೊತ್ತಾಯ್ತಲ್ಲ ಈಗ ಹೇಗ್ ಬಂದಿರುತ್ತೆ ಅಂತ. ಇವಾಗ ನಿಮ್ಮಲ್ಲಿ ಇಮೋಷನ್ಸ್ ಹೇಗ್ ಬಂದಿದೆ, ನಿಮ್ಮ ಬಾಲ್ಯದಿಂದ ನೋಡ್ಕೊಂಡ್ ಬನ್ನಿ. ಎಲ್ಲಿಂದ ಈಗ ನಿಮ್ಮಲ್ಲಿ ಯಾವ ಭಾವನೆ ಇದೆ? ಆಂಗ್ಸೈಟಿ ಇದೆಯಾ? ಆಂಗ್ಸೈಟಿ ಎಲ್ಲಿ ಸ್ಟಾರ್ಟ್ ಆಯ್ತು? ಹಿಂದಕ್ಕೆ ಹೋಗಿ ನಿಮ್ಮ ಜೀವನದಲ್ಲಿ, ಹಿಂದೆ ರೀಸೆಂಟ್ ಪಾಸ್ಟ್ ಅಲ್ಲಿ ನಾನು ಯಾವಾಗ ಸಂತೋಷವಾಗಿದ್ದೆ? ಯಾವಾಗಿಂದ ಇದು ಸ್ಟಾರ್ಟ್ ಆಯ್ತು ನನ್ಗೆ? ಯಾವ ವಯಸ್ಸಿಂದ ಸ್ಟಾರ್ಟ್ ಆಯ್ತು? ಒಂದೊಂದು ವಯಸ್ಸಲ್ಲಿ ಒಂದೊಂದು ಕಾರಣ, ಆದ್ರೆ ಭಾವನೆ ಮಾತ್ರ ಸೇಮ್ ಅದೇ ಇದೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ಭಾವನೆ ಅಂತ ಹುಡ್ಕೊಂಡ್ ಬನ್ನಿ. ನಿಮ್ಮಲ್ಲಿ ಆಂಗ್ಸೈಟಿ ಇದೆ ಅಂತಂದ್ರೆ ಚಿಕ್ಕ ವಯಸ್ಸಿಂದ ಹುಡ್ಕೊಂಡ್ ಬನ್ನಿ. ನಿಮ್ಗೆ ಎಲ್ಲಿವರೆಗೂ ಮೆಮರಿ ಹೋಗುತ್ತೋ ಅಲ್ಲಿವರೆಗೂ. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ 5ನೇ ಕ್ಲಾಸೋ 3ನೇ ಕ್ಲಾಸೋ ಯಾವ ಕ್ಲಾಸಲ್ಲಿ ಇದ್ದಾಗ ನಿಮ್ಗೆ ನೆನ್ಪಿದ್ಯೋ ಅಲ್ಲಿ ಸ್ಕೂಲಲ್ಲಿ ಏನಾಯ್ತು, ಮನೇಲಿ ಏನಾಯ್ತು, ಆ ತರ ನೋಡ್ಕೊಳ್ಳಿ. ಓಕೆ, ಅಲ್ಲಿ ಸ್ಟಾರ್ಟ್ ಆಯ್ತು ನನ್ಗೆ ಇಮೋಷನ್. ಅಲ್ಲಿಂದ ಬೆಳೀತಾ 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 ಇಮೋಷನ್ ಬೆಳೀತಾ ಬಂತು. ಆದ್ರೆ ಒಂದೊಂದ್ಸಲನು ಇಮೋಷನ್ಗೆ ಕಾರಣಗಳು ಮಾತ್ರ ಬೇರೆ. ಇದೊಂದು ಇಷ್ಟು ತಿಳ್ಕೊಳ್ಳಿ ಈ ವಿಡಿಯೋಲಿ. ಮತ್ತೆ ಮುಂದಿನ ವಿಡಿಯೋಲಿ ಈ ಇಮೋಷನ್ಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ತೀನಿ. ಈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋ ಪ್ರತಿ ಒಬ್ಬರಿಗೂ ತುಂಬಾ ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಈಗಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಎಲ್ಲರಿಗೂ ಸಂತೋಷವಾಗಿರೋದಕ್ಕೆ ಗೊತ್ತಾಗ್ತಾ ಇಲ್ಲ. ಹೇಗ್ ಸಂತೋಷವಾಗಿರೋದು ಅಂತ ಕಣ್ಕಂಡ್ ಬಿಡ್ತಾರೆ. ನಿಮ್ ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ಳಿ ಅಂದ್ರೆ ಹೇಗೆ ಅಂತಾರೆ, ಸಂತೋಷವಾಗಿರಿ ಅಂದ್ರೆ ಹೇಗೆ ಅಂತಾರೆ. ಅದಕ್ಕೆ ನಾನು ಈ ವಿಡಿಯೋನ ಮಾಡಿ, ಇದು ನಿಮ್ಗೆಲ್ಲ ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ಅನ್ಕೊಳ್ತೀನಿ. ಈಗ ನಿಮ್ಮಲ್ಲಿ ಏನೇನು ನೆಗೆಟಿವ್ ಭಾವನೆಗಳಿದೆ ಕಾಮೆಂಟ್ ಮಾಡಿ ನೋಡೋಣ. ಅವಾಗ ನೀವು ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದಕ್ಕೇನು ನಾನು ಉತ್ತರ ಕೊಡ್ತೀನಿ. ಚೆನ್ನಾಗಿರುತ್ತೆ ಅವಾಗ ಅಲ್ವಾ? ನಿಮಗೂ ಇರೋ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಜೊತೆಗೆ ನಾನು ಇನ್ನಷ್ಟು ಮಾಹಿತಿ ಕೂಡ ಹೇಳ್ದಂಗ ಆಗುತ್ತೆ. ಸೊ ಈಗ ನಿಮ್ಮಲ್ಲಿ ಅಥವಾ ನಿಮ್ಮ ಮಕ್ಕಳಲ್ಲಿ ಯಾವ ಇಮೋಷನ್ ಇದೆ, ಯಾವ ಏಜ್ ಇಂದ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ಬಂದು ಶೇರ್ ಮಾಡಿ. ಅಷ್ಟೇ ಅಲ್ಲ, ಈ ಮಾಹಿತಿ ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿರುವಂತದ್ದು ಅಲ್ವಾ? ಹಾಗಾಗಿ ನಿಮ್ಮ ಜವಾಬ್ದಾರಿಯಾಗಿ ನೀವೇನ್ ಮಾಡಿ, ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನ ಲೈಕ್ ಮಾಡಿ. ಲೈಕ್ ಮಾಡಿದಾಗ ನಿಮ್ಮ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಲೈಕ್ ಮಾಡಿದಷ್ಟು ಇದು ತುಂಬಾ ಜನಗಳಿಗೆ ಹೋಗಿ ರೀಚ್ ಆಗುತ್ತೆ. ಅವಾಗ ನಿಮ್ಮಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿರುತ್ತೆ. ಸೊ ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಏನ್ ಇಮೋಷನ್ ಇದೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನೋಡೋಣ. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋಲಿ ಉತ್ತರ ಹೇಳ್ತೀನಿ. ಓಕೆನಾ? ಇಷ್ಟೊತ್ತು ನನ್ನ ಮಾತುಗಳನ್ನ ಕುತ್ಕೊಂಡು ಕೇಳಿಸ್ಕೊಂಡ ಪ್ರತಿ ಒಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.